ಒಂದು ಪೋಡಿ ಆಗ್ಬೇಕು ಅಂತ ಹೇಳಿದ್ರೆ 5 ದಾಖಲೆ ಬೇಕಾಗಿತ್ತು. ಅದನ್ನ ಈಗ ಬರೀ 3 ದಾಖಲೆಗೆ ಇಳಿಸಿದ್ದೇವೆ ನಾವು ಬಂದ ಮೇಲೆ. ಯಾಕಂದ್ರೆ ಸುಮಾರು ರೈತರ ಹತ್ರ ಎಲ್ಲ ದಾಖಲೆಗಳು ಇಲ್ಲ. ಅದು ರೈತರದು ತಪ್ಪಿರಬಹುದು, ಅಥವಾ ನಮ್ಮ ಅಧಿಕಾರಿಗಳೇ ಎಲ್ಲ ದಾಖಲೆಗಳನ್ನ ಮಾಡಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ರೈತರ ತಪ್ಪೇನು ಅದರಲ್ಲಿ? ಅದಕ್ಕೋಸ್ಕರ ಮಿನಿಮಮ್ 5 ಬೇಕು ಅಂತ ಕೇಳಿದ್ದನ್ನ ಈಗ 3ಕ್ಕೆ ಇಳಿಸಿದೀವಿ ಸಾಕು ಅಂತ. 3 ಇರುವಂತಹದ್ದು ಈಗ 4,500 ಸಾವಿರ ಕ್ಲಿಯರ್ ಮಾಡಿದ್ದೇವೆ, 3 ದಾಖಲೆ ಇರೋದು. ನೆಕ್ಸ್ಟ್ ಬರೀ 2 ದಾಖಲೆ ಇರೋದು ಎಷ್ಟು ಅಂತ ನಾನು ಕೇಳಿದೆ. ಸುಮಾರು 2,700 ಪ್ರಕರಣಗಳಿಗೆ 2 ದಾಖಲೆ ಇದೆ ರೈತರದ್ದು ಅಂತ ಹೇಳಿದ್ದಾರೆ ನಮ್ಮ DC ಅವರು. ನಾನು ಅವರಿಗೆ ಹೇಳಿದ್ದೇನೆ, ಯಾವ್ದ್ಯಾವ್ದು 2 ದಾಖಲೆ ಇದೆ ಅದನ್ನ ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಿ ಅವ್ರಿಗೂ ಮಾಡಿಕೊಡ್ಬೇಕು ಅಂತ ಹೇಳಿದ್ದೇನೆ. ಅದನ್ನು ಸೇರಿಸಿದ್ರೆ ಬೇರೆ ಕೆಲವು ಮಿಸ್ ಮ್ಯಾಚ್ ಇರೋದು ಅದು ಇದು ಎಲ್ಲ ಸೇರಿಸಿದ್ರೆ ಇನ್ನೂ ಒಂದು 5,000 ರೈತರದ್ದು ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ ಈ ಜಿಲ್ಲೆಯಲ್ಲಿ. ಅವ್ರದ್ದು ಸಹ ನಾವು ಮಾಡಿಕೊಡ್ತೇವೆ 5,000 ಕೂಡ. ನಾನು ಆಗ್ಲೇ ಹೇಳಿದೆ, ಹೋದ ಸರ್ಕಾರದಲ್ಲಿ 8,500. ನಾನು ಇದನ್ನ ಅಸೆಂಬ್ಲಿಯಲ್ಲಿ ಹೇಳಿದೆ, ಈ ತರಹ ನಾವು ನನ್ನ ಭೂಮಿ ಅಂತ ದರಖಾಸ್ತು ಪೋಡಿ ಅಭಿಯಾನ ಆರಂಭ ಮಾಡ್ತಾ ಇದ್ದೇವೆ. ಅಟ್ಲೀಸ್ಟ್ ಅರ್ಧ ರೈತರಿಗಾದ್ರೂ ನಾವು ಮಾಡಿಕೊಡ್ತೀವಿ ಅಂತ ಅಸೆಂಬ್ಲಿಯಲ್ಲಿ ಹೇಳಿದಾಗ ಇವತ್ತಿನ ವಿರೋಧ ಪಕ್ಷದ ನಾಯಕರು ಅಸೆಂಬ್ಲಿ ಹಿಂದೆ ಅವರು ಕಂದಾಯ ಸಚಿವರು ಆಗಿದ್ರು, ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಚಾಲೆಂಜ್ ಮಾಡಿದ್ರು, ನೀವು ಒಂದೂ ಮಾಡಕ್ಕಾಗೋದಿಲ್ಲ ನೋಡಿ ಅಂತ. ರೆಕಾರ್ಡ್ ಅಲ್ಲಿ ಇದೆ, ನನ್ನ ಹತ್ರನೂ ರೆಕಾರ್ಡ್ ಕಾಪಿ ಇದೆ. ಅವ್ರು ಹೇಳಿದ್ರು, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಒಂದೂ ಮಾಡಕ್ಕಾಗಲ್ಲ ನೀವು ಅಂತದ್ದು. 1 ವರ್ಷದಲ್ಲಿ 2,06,000 ಮಾಡಿದ್ದೇವೆ. ಇನ್ನು ಮಾಡುವಂತಹದ್ದು ಇದೆ, ಅದನ್ನು ಕೂಡ ಮಾಡ್ತೇವೆ. ಮಾನ್ಯ ಶಾಸಕರು ಕೇಳಿದ್ದಾರೆ, ಇನ್ನೂ ಕೆಲವ್ರದ್ದು ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಹೋಗಿದೆ ಮತ್ತು 3 and 9 ಮಿಸ್ ಮ್ಯಾಚ್ ಅಲ್ಲಿ ಸಿಕ್ಕಾಕೊಂಡಿದೆ ಅಂತ ನಾನು DC ಅವರು, AC ಅವರು, DDLRಗೆ ಹೇಳಿದ್ದೇನೆ. ಯಾವುದು 3-9 ಮಿಸ್ ಮ್ಯಾಚ್ ಇದೆ ಅದನ್ನೂ ಕೂಡ ಮಾಡಬೇಕು. ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಹೋಗಿ ಕನಿಷ್ಠ 2 ದಾಖಲೆ ಇರುವಂತಹದ್ದು ಅದನ್ನು ಇವೆರಡನ್ನು ಕೂಡ ಇನ್ನು 6 ತಿಂಗಳ ಒಳಗಡೆ ಅವೆಲ್ಲವನ್ನು ಕೂಡ ಮಾಡಿಕೊಡ್ಬೇಕು ಅಂತ ನಾನು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಇನ್ನ ಮುಂದೆ ಮನೆಗಳಿಗೆ ಹಕ್ಕುಪತ್ರ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಮಾನ್ಯ ಶಾಸಕರು ಈಗ ತಾನೇ ಮನವಿ ಮಾಡಿದ್ರು, ಸುಮಾರು ಅವರ ತಾಲೂಕಿನಲ್ಲಿ 136, ಹೊಸಕೋಟೆ ತಾಲೂಕಿನಲ್ಲಿ 136, ಒಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 240. ಇಲ್ಲಿ ಸಣ್ಣ ಪುಟ್ಟ ಊರುಗಳು ಬಂದ್ಬಿಟ್ಟಿದಾವೆ. ಕೆಲವು ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಇದಾವೆ, ಕೆಲವು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದಾವೆ. ಆದ್ರೆ ಅವರಿಗೆ ಮನೆಗೆ ದಾಖಲೆ ಇಲ್ಲ, ಊರಿಗೆ ಊರು ಅಂತಾನೂ ದಾಖಲೆ ಇಲ್ಲ. ಕಂದಾಯ ಗ್ರಾಮ ಅಂತ ಮಾಡಿಲ್ಲ ನಾವು, ಹಾಗಾಗಿ ಮನೆಗಳಿಗೆ ಹಕ್ಕುಪತ್ರಗಳು ಕೂಡ ಇಲ್ಲ. ಅಂತಹದ್ದು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 240 ವಸತಿ ಪ್ರದೇಶಗಳು, ಸುಮಾರು 9,181 ಕುಟುಂಬಗಳ ಮನೆಗಳು ಇದ್ದಾವೆ. ಅದರಲ್ಲಿ 60% ಮಾನ್ಯ ಶಾಸಕರು ಹೊಸಕೋಟೆ ತಾಲೂಕಲ್ಲೇ ಗುರುತಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಹಕ್ಕುಪತ್ರ ಕೊಡಬೇಕು ಅಂತ ಅವರು ಈಗ ವೇದಿಕೆ ಮುಖಾಂತರ ಒತ್ತಾಯ ಮಾಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ 2,20,000 ಕುಟುಂಬಗಳಿಗೆ ನಾವು ಹಕ್ಕುಪತ್ರ ಕೊಟ್ಟಿದ್ದೇವೆ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಹಾಗೂ ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂತಹ ಒಟ್ಟು 10,000 ಮನೆಗಳಿಗೂ ಕೂಡ ಹಕ್ಕುಪತ್ರವನ್ನ ಕೊಟ್ಟು ಆ ವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮ ಅಂತ ಅಧಿಕೃತವಾಗಿ ಘೋಷಣೆ ಮಾಡುವಂತ ಕೆಲಸವನ್ನು ನಾವು ಮಾಡಿಕೊಡ್ತೇವೆ. ಆದ್ರಿಂದ ಏನಾಗುತ್ತೆ, ಮನೆ ಕಟ್ಕೊಂಡಿದ್ದಾರೆ, ವರ್ಷಗಳೇ ಆಗೋಗಿದೆ,
ಆದ್ರೆ ಮನೆಗೆ ದಾಖಲೆ ಇಲ್ಲ. ಅತಂತ್ರದಲ್ಲೇ ಬದುಕೋಂಗಾಗಿದೆ. ಅವರಿಗೆ ಪಕ್ಕಾ ಹಕ್ಕುಪತ್ರವನ್ನ ಕೊಟ್ಟು ನೆಮ್ಮದಿಯಾಗಿ ಬದುಕುವಂತಹ ಭೂ ಗ್ಯಾರಂಟಿಯನ್ನ ಅಂತ ಊರುಗಳಿಗೆ ಮನೆಗಳಿಗೂ ಕೂಡ ನಾವು ಮಾಡಿಕೊಡ್ತೇವೆ. ಯಾರತ್ರ ಕ್ರಯಪತ್ರ ಇದ್ರೆ ಅವರು ಈಗ ಪಂಚಾಯಿತಿಯಲ್ಲಿ ಮುನ್ಸಿಪಾಲಿಟಿಯಲ್ಲಿ ಬಿ ಖಾತಾ ತಗೊಳ್ಬಹುದು. ಕ್ರಯಪತ್ರ ಇರೋರು, ಕ್ರಯಪತ್ರ ಇದ್ರೆ ನಮ್ಮ ಸರ್ಕಾರ ಒಂದು ಬಾರಿ ಅಕ್ರಮ ಸಕ್ರಮ ಅಂತೇಳಿ ಯಾರ್ಯಾರು ಅನಾಥರೈಸ್ ಲೇಔಟ್ಗಳು ಮಾಡಿ ಮನೆ ಕಟ್ಕೊಂಡಿದ್ದಾರೆ, ಕ್ರಯಪತ್ರದ ಮುಖಾಂತರ ಖರೀದಿ ಮಾಡಿದ್ದಾರೆ, ಅವರೆಲ್ಲರಿಗೂ ಈಗ ಬಿ ಖಾತಾ ಕೊಡ್ತಾ ಇದ್ದೇವೆ. ನಾವು ಬಿ ಖಾತಾಯಿಂದ ನೆಕ್ಸ್ಟ್ ಅದನ್ನ ಎ ಖಾತಾಗೆ ಪರಿವರ್ತನೆ ಮಾಡ್ಕೊಳ್ಳಕ್ಕೂ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅಲ್ಲಿಗೆ ಅವರು ನೆಮ್ಮದಿಯಾಗಿ ಬದುಕೋದಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತಾ ಇದ್ದೇವೆ. ಇನ್ನ ಉಳಿಯೋರು ಯಾರ ಹತ್ರ ಕ್ರಯಪತ್ರ ಇಲ್ಲ ಅವರು ಉಳಿದು ಹೋಗ್ತಾರೆ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಆ ತರದವ್ರು ಯಾರ್ಯಾರು ಇದ್ದಾರೆ ಮಾರ್ಚ್ 16ನೇ ತಾರೀಕು ಒಳಗಡೆ ನನಗೆ ಪಟ್ಟಿ ಕೊಡಬೇಕು. ಅದಾದ ಮೇಲೆ ಸೆನ್ಸಸ್ ಮುಗಿದ ತಕ್ಷಣ ಅವರೆಲ್ಲರಿಗೂ ಹಕ್ಕುಪತ್ರ ಕೊಡುವಂತ ಕೆಲಸ ನಾವು ಮಾಡಿಕೊಡ್ತೇವೆ, ನಿಮ್ಮ ತಾಲೂಕಲ್ಲೂ ಸಹ ಸೇರಿ. ಇನ್ನು ಇವತ್ತು ಈ ತಾಲೂಕಿನಲ್ಲಿ ಸುಮಾರು 14,000 ಪೌತಿ ಖಾತೆಗಳನ್ನ ನಾವು ಬಂದ ಮೇಲೆ ಮಾಡಿಕೊಟ್ಟಿದ್ದೇವೆ, ನಮ್ಮ ಸರ್ಕಾರ ಬಂದ ಮೇಲೆ. ಅದೇ ಹಿಂದೆ 5 ವರ್ಷದಲ್ಲಿ ಎಷ್ಟಾಗಿದೆ ಅಂದ್ರೆ 2,863 ಪೌತಿ ಖಾತೆ ಆಗಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಈಗ 14,016 ಪೌತಿ ಖಾತೆಯನ್ನ ನಾವು ಮಾಡಿಕೊಟ್ಟಿದ್ದೇವೆ. ಅದರಲ್ಲೂ ಅತಿ ಹೆಚ್ಚು ಹೊಸಕೋಟೆಯಲ್ಲೇ ಶಾಸಕರು ಆಸಕ್ತಿ ತಗೊಂಡು ಅವರೇ ಕೆಲವು ಕಡೆ ಹೋಗಿ ಪೌತಿ ಖಾತೆ ಅದಾಲತ್ತನ್ನ ಮಾಡಿ ಖಾತೆ ಮಾಡಿಸ್ಕೊಟ್ಟಿದ್ದಾರೆ. ಪೌತಿ ಖಾತೆ ಅಂದ್ರೆ ಏನು? ತಂದೆ ತಾತನ ಹೆಸರಲ್ಲಿ ಜಮೀನಿತ್ತು, ಅವರು ತೀರೋಗಿದ್ದಾರೆ, ಆದ್ರೆ ವಾರಸುದಾರರಿಗೆ ಇನ್ನೂ ಖಾತೆ ಆಗಿಲ್ಲ, ಮೃತರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ಕೇಳಿದೆ, ಈ ತರಹ ಸತ್ತೋಗಿರೋರ ಹೆಸರಿನಲ್ಲಿ ಎಷ್ಟು ಜಮೀನುಗಳಿದಾವೆ ಅಂತ. ಲೆಕ್ಕ ಕೂಡ ಇರಲಿಲ್ಲ ನಮ್ದು ಇಲಾಖೆಯಲ್ಲಿ, ಎಷ್ಟು ಅಂತ ಕೂಡ ಲೆಕ್ಕ ಇರಲಿಲ್ಲ. ಆಮೇಲೆ 6 ತಿಂಗಳು ಕಸರತ್ ಮಾಡಿ ನಮ್ಮ ಎಲ್ಲ ವಿಎಗಳು ಗ್ರಾಮ ಸಹಾಯಕರ ಸಹಕಾರದಿಂದ ಪ್ರತಿಯೊಂದು ಮಾರ್ಕ್ ಮಾಡಿದ್ವಿ, ಎಷ್ಟು ಜಮೀನುಗಳು ಸತ್ತೋಗಿರೋರ ಹೆಸರಲ್ಲಿದ್ದಾವೆ ಅಂತ. ನೋಡಿದ್ರೆ ರಾಜ್ಯದಲ್ಲಿ 49 ಲಕ್ಷ ಜಮೀನುಗಳು ಸತ್ತೋದರ ಹೆಸರಿನಲ್ಲಿ ಇದಾವೆ. ಇವತ್ತು ಅವುಗಳನ್ನೆಲ್ಲ ವಾರಸುದಾರರಿಗೆ ನಾವೇ ಅಂದ್ರೆ ಕಂದಾಯ ಇಲಾಖೆ, ವಿಎ, ಗ್ರಾಮ ಸಹಾಯಕರು ಯಾರದು ಅರ್ಜಿಗೆ ಕಾಯದೆ ನಮ್ಮ ಅಧಿಕಾರಿಗಳೇ ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ವಾರಸುದಾರರಿಗೆ ಪೌತಿ ಖಾತೆಯನ್ನ ಮಾಡಿಕೊಡ್ತಕ್ಕಂಥ ಅಭಿಯಾನವನ್ನು ಕೂಡ ನಡೆಸ್ತಾ ಇದ್ದೇವೆ. 49 ಲಕ್ಷದಲ್ಲಿ ಈಗಾಗಲೇ 13 ಲಕ್ಷ ಜನಗಳಿಗೆ ನಾವು ಸ್ವಯಂ ಪ್ರೇರಣೆಯಿಂದ ನಾವೇ ಹೋಗಿ 20, 30, 50 ವರ್ಷದಿಂದ ಪೌತಿ ಖಾತೆ ಆಗದೆ ಇದ್ದದನ್ನ ಈಗ ನಾವು ಮಾಡಿಕೊಟ್ಟಿದ್ದೇವೆ. ಆಲ್ರೆಡಿ 13 ಲಕ್ಷ ಮುಗಿಸಿದ್ದೇವೆ. ಇನ್ನು ಈ ವರ್ಷದ ಒಳಗಡೆ ಇನ್ನ ಒಂದು 15 ಲಕ್ಷ ಮಾಡುವಂತ ಗುರಿಯನ್ನ ನಾವು ಹಾಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಈ ಜಿಲ್ಲೆಯಲ್ಲೂ ಕೂಡ 1416 ಮಾಡಿದ್ದೇವೆ. ಅದರಲ್ಲಿ ಇವತ್ತು 10,200 ಜನಗಳಿಗೆ ವಾರಸುದಾರರ ಹೆಸರಿಗೆ ಖಾತೆ ಮಾಡಿ RTC ಯನ್ನ ಕೊಡುವಂತ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಲೆಕ್ಕ ಕೊಡಬೇಕು ಅಂತ ಹೇಳಿದ್ನಲ್ಲ, ಹಾಗೆ ಪ್ರತಿಯೊಂದು ಕೂಡ ನಾವು ನಮ್ಮ ಇಲಾಖೆಯಲ್ಲಿ ಜನಗಳದ್ದು ಏನೇನು ಸಮಸ್ಯೆಗಳು ಇದಾವೆ ಅಂತ ಗುರುತಿಸಿ, ಯಾಕೆ ಜನ ನಮ್ಮ ಕಚೇರಿಗೆ ಅಲೀತಾ ಇದ್ದಾರೆ, ಅವರು ಬದುಕೋದು ಬಿಟ್ಟು ನಮ್ಮ ಕಚೇರಿಗಳಿಗೆ ಅಲದು ಈ ಜಮೀನು ಮಾಲೀಕತ್ವ, ನೆಮ್ಮದಿ, ಆರ್ಥಿಕ ಶಕ್ತಿ ಕೊಡೋದರ ಬದಲಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.